ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂರಿ ಹಂಬಜಾ ಲಾಗ್. ನಾನಿವತ್ತು ನಮ್ಮ ಮನೆಯದೊಂದು ವಿಡಿಯೋ ಮಾಡ್ತೀನಿ ಅಂದರೆ ಸಿಂಪಲ್ಲಾಗಿ. ಆ್ಯಕ್ಚುಲಿ ಏನಂದರೆ ಇವತ್ತು ನಾನು ಹೇಳಿದ್ದೆ ಇತ್ತೀಚೆಗೆ ನಮ್ಮ ಭಾವನ ಮಗಳು ದೊಡ್ಡಳಾಗಿದ್ದು ಅಂತ ಹೇಳಿ ಒಂದು ಫಂಕ್ಷನ್ ಇದೆ ಅಂತ ಹೇಳಿದ್ದೆ. ಸೊ ಹಾಗಾಗಿ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ, ಅಂದರೆ ಡೀಪ್ ಕ್ಲೀನ್ ಮಾಡಬೇಕು. ಈ ಥರ ಎಲ್ಲ ಪ್ರತಿಯೊಂದನ್ನು ವಾಶ್ ಮಾಡಿ ಡೀಪ್ ಕ್ಲೀನ್ ಮಾಡಿ ನಾವು ಪೂಜೆನ ಮಾಡಬೇಕಾಗತ್ತೆ. ಅಂದರೆ ಮಡಿಕೆ ತೆಗೆಯೋದು ಅಂತ ಹೇಳ್ತೀವಿ ನಮ್ಮಲ್ಲಿ. ಸೊ ಆ ಥರ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಇವತ್ತು ಎಲ್ಲ ಕೆಲಸ ಮುಗಿಸಿ, ಅಂದರೆ ಮೊನ್ನೆಯಿಂದ ಮಾಡಿದ್ದೀನಿ. ನಾನು ಮೊನ್ನೆಯಿಂದ ಎಲ್ಲ ಮುಗಿಸಿ ಈ ಥರ ಪ್ರತಿಯೊಂದೂ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ, ಸೊ ಗೈಸ್ ಅದಕ್ಕೆ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಅಂದರೆ ಪ್ರತಿಯೊಂದೂ ಡೀಪ್ ಕ್ಲೀನ್ ಮಾಡಬೇಕು, ಅಂದರೆ ಎಲ್ಲನೂ ಕೂಡ ವಾಶ್ ಮಾಡಿ ಪ್ರತಿಯೊಂದೂ ಕೂಡ ಇಡಬೇಕು. ಹಾಗಾಗಿ ನಾವು ಆ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮಗೆ ತೋರಿಸೋಣ ಅಂತ ಹೇಳಿ, ಅಂದರೆ ಕ್ಲೀನ್ ಮಾಡೋದೆಲ್ಲ ನಾನು ತೋರ್ಸೋಕ್ಕಾಗಲಿಲ್ಲ. ಸೊ ಇವತ್ತು ನಾನು ಡೈಲಿ ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ಗೈಸ್. ಇವತ್ತು ಹಬ್ಬಿ ಯಾರೂ ಇರಲಿಲ್ಲ, ಅಂದರೆ ಹೊರಗಡೆ ಹೋಗಿದ್ರು ಇಬ್ರು ಎಲ್ಲೋ. ಹಾಗಾಗಿ ನಾನು ಬೇಗ ಶಾಪಿಗೆ ಬಂದು ಗೊಂಬೆ ಎಲ್ಲ ಎತ್ತಿಟ್ಕೊಡ್ಬೇಕಲ್ಲ. ಹಾಗಾಗಿ ಜುಬೇರ್ ಆ ಶಾಪಿಂದ ಬಂದು ಗೊಂಬೆ ಎಲ್ಲ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡಿ, ಇವಾಗ ಟ್ರ್ಯಾಕ್ ಪ್ಯಾಂಟ್ ಮತ್ತು ಶಾರ್ಟ್ಸ್ ಎಲ್ಲ ಬಂದಿತ್ತು, ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿಕೊಟ್ಟು ಹೋಗ್ತೀನಕ್ಕ ಅಂತ ಹೇಳಿ ರೆಡಿ ಮಾಡ್ತಿದ್ದಾನೆ. ಹಾಯ್ ಗೈಸ್, ಎಲ್ಲರದ್ದು ತಿಂಡಿ ಆಯಿತಾ? ಗೈಸ್, ನಮ್ಮ ಜುಬೇರ್ ನಿಮ್ಮನ್ನ ತಿಂಡಿ ಆಯ್ತಾ ಅಂತ ಕೇಳ್ತಿದ್ದಾನೆ. ಎಲ್ಲರೂ ಕಮೆಂಟ್ ಮಾಡಿ ತಿಂಡಿ ಆಯ್ತಾ ಅಂತ ಹೇಳಿ. ಹಾಗೆ ಶಾಪಲ್ಲೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೆ. ಇವತ್ತು ಪಾಪು ಬರ್ಡೇ ಇರೋದ್ರಿಂದ ಪಾಪುನ ಕರ್ಕೊಂಡು ಆಂಟಿ ಮತ್ತು ಹರ್ಪಿತಾ ಹಾಗೂ ಸಚಿನ್ ಬಂದರು. ನಾವು ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಚಾಮುಂಡಿ ಬೆಟ್ಟಕ್ಕೆ ಹೊರಟ್ವಿ, ಹಬ್ಬಿ ಎಲ್ಲರೂ. ಪಾರ್ಕಿಂಗಲ್ಲಿ ಏನು ಗಾಡಿನ ಸ್ಟಾಪ್ ಮಾಡಲಿಲ್ಲ, ನಾವು ಡೈರೆಕ್ಟ್ ದೇವಸ್ಥಾನದ ಹತ್ರನೇ ಬಂದ್ವಿ. ಹಾಗೆ ಹಬ್ಬಿಗೆ ಪರಿಚಯ ಇರೋವಂಥವ್ರು ಬಂದು ಟೆಂಪಲ್ಗೂ ಕೂಡ ಹೊರಗಡೆ ಬಿಡಿಸ್ಕೊಡ್ತೀನಿ ಅಂತ ಹೇಳಿ ಪಾರ್ಕಿಂಗಲ್ಲೂ ಕೂಡ ಬಿಡಿಸ್ಕೊಟ್ರು ಫೋನ್ ಮಾಡಿ. ಹಾಗೆ ಟೆಂಪಲ್ ಹತ್ರನೂ ಕೂಡ ಬಂದ್ವಿ. ಅಷ್ಟರಲ್ಲಿ ಪಾಪು ಏನೇನೋ ಗಲಾಟೆ ಮಾಡ್ತಾಯಿದ್ಲು. ಅದನ್ನೆಲ್ಲ ಮಾತಾಡಿಕೊಂಡು ಅವಳಿಗೆ ಈ ಥರ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ವಿ.
ಚಿನ್ನ ಬಾಯ್ಲಿ ವಿಡಿಯೋ ಮಾಡೋದು ಡ್ರೆಸ್ ತೂಕ ನಾನೇ ಓಡಿಸ್ತೀನಿ ಕೊಡು ಅಂದ್ರೆ ಏನು ಅಣ್ಣ ಕಡ್ಡಿ ಕೊಡು ಅಂತ ಕೊಡೋಣ ಅಂತದೆ ಕೊಟ್ಬಿಡೋದು ಇಟ್ಕೊಳ್ಳಿ ಇಲ್ಲ ಹಾಗೆ ಬಿರಿಯಾನಿ ತಿನ್ನೋಣ ಅಂತ ಹೇಳಿ ಹನುಮಂತ್ ಬಿರಿಯಾನಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಅಲ್ಲಿಂದ ಅಂದರೆ ಟೆಂಪಲಲ್ಲಿ ಊಟ ಮಾಡಲಿಲ್ಲ ನಾವು, ಅಂದರೆ ತುಂಬ ಕ್ರೌಡ್ ಇತ್ತು, ಹೋಗೋಕ್ಕೂ ಕೂಡ ಒಳಗಡೆ ಹಾಕ್ತಿರ್ಲಿಲ್ಲ, ಅಷ್ಟೊಂದು ರಶ್ ಇತ್ತು. ಹಾಗೆ ಅರ್ಪಿತಾ ಕೂಡ ಬಿರಿಯಾನಿ ತಿನ್ನಬೇಕು ಅಂತ ಹೇಳಿದ್ಲು ಅಂತ ಹೇಳಿ ಹನುಮಂತು ಬಿರಿಯಾನಿಗೆ ಹೊರಟ್ವಿ. ಹಾಗೆ ಹನುಮಂತು ಬಿರಿಯಾನಿಲಿ ಬಿರಿಯಾನಿ ತಿನ್ಕೊಂಡು ಹಾಗೆ ಅವ್ರು ಬ್ಲೌಸ್ ಕೂಡ ಈಸ್ಕೊಬೇಕಿತ್ತು, ಅದನ್ನು ಕೂಡ ಈಸ್ಕೊಂಡು ಪಾಪಗೂ ಸ್ಲಿಪ್ಪರ್ ತೊಗೊಂಡು ನಾವೆಲ್ಲ ಅಷ್ಟು ಕೆಲಸನ ಮುಗಿಸ್ಕೊಂಡು ಹೊರಟು ಶಾಪ್ ಹತ್ರ ಬಂದ್ವಿ. ನೀವು ಶಾಪಲ್ಲಿ ನೋಡ್ತಿರ್ಬೋದು ನಮ್ಮ ಪಾಪು ನಾವೆಲ್ಲ ಏನು ಕರೆಕ್ಟಾಗಿ ಕ್ಲೀನ್ ಮಾಡಿಲ್ಲ ಅಂತ ಫುಲ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ತಿದ್ದಾಳೆ, ಸಂದಿನೂ ಬಿಡ್ದಂಗೆ ಕ್ಲೀನ್ ಮಾಡ್ತಾಳೆ ಎಲ್ಲನೂ. ಸೊ ಹಾಗೆ ನೋಡ್ತಾ ಅವಳನ್ನ ವಿಡಿಯೋ ಮಾಡ್ಕೊತಾ ಇದ್ದೆ ನಾನು. ನೋಡಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಒರೆಸ್ತಿದ್ದಾಳೆ ಅವಳು ನೀಟಾಗಿ ಅಂತ ಹೇಳಿ. ಆ್ಯಂಡ್ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಅಬ್ಬಿ ಒಂದು ಕೇಕ್ ತೊಗೊಂಬಂದ. ಹಾಗೆ ನೋಡಿ ಸೆಲೆಬ್ರೇಷನ್ ಎಲ್ಲ ಮಾಡೋಣ, ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಕಟ್ ಮಾಡಿಸ್ತಾ ಇದ್ದಾರೆ. ಶಾಪಲ್ಲಿ ಒಂದು ಮಾಡಿಸೋಣ, ಇನ್ನು ಮನೆಗೆ ಹೋಗಿ ಕೂಡ ಅಲ್ಲಿ ಒಂದು ಮಾಡಬೇಕು ಕೇಕ್ ಅಂತ ಕಟ್ ಮಾಡಬೇಕು ಅಂತ ಹೇಳಿ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿಸ್ತಾ ಇದ್ವಿ. ಸ್ವೀಟೆಲ್ಲ ಮಕ್ಳಿಗೆ ಆಬ್ವಿಯಸ್ಲಿ ಇಷ್ಟ ಆಗುತ್ತಲ್ಲ, ಹಾಗಾಗಿ ಅವಳೇನು ಮಾಡ್ತಿದ್ಲು, ಅವಳೇ ತಿಂತಾಯಿದ್ಲು. ಕಟ್ ಮಾಡಿ ಎಲ್ರಿಗೂ ತಿನ್ಸೋಕ್ಕಿಂತ ಅವಳೇ ತಿನ್ಕೊತಾ ಇದ್ಲು. ಅವಳಿಗೆ ಯಾರಿಗಾರು ತಿನ್ಸು ಅಂತ ಕೊಟ್ಟರೆ ಸಾಕು ಅವಳೇ ತೊಗೊಂಡು ತಿಂತಾಯಿದ್ಲು. ಅದೆಲ್ಲ ನೋಡೋಕೆ ಒಂಥರ ಕ್ಯೂಟ್ ಆಗಿತ್ತು, ಒಂಥರ ಚೆನ್ನಾಗಿರುತ್ತಲ್ಲ ಮಕ್ಳುಗಳು ಈ ಥರ ಆ್ಯಕ್ಟಿವ್ ಆಗಿದ್ರೆ ಸಖತ್ ಖುಷಿ ಆಗುತ್ತೆ. ನನಗೆ ಆ್ಯಕ್ಚುಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಅಕ್ಕನ ಮಗಳು ಪಾಪು ಆಗಿದ್ದಾಗ ನೆನಪಾಗ್ತಾ ಇತ್ತು. ಅವಳು ಕೂಡ ಇಷ್ಟೇ ಕ್ಯೂಟಾಗಿ ಆಡ್ತಿದ್ಲು, ಅಂದರೆ ತುಂಬ ತುಂಟಿ ಮಗುನಲ್ಲಿ ಏನೋ ಒಂಥರ ಕ್ಯೂಟಾಗಿತ್ತು. ಅದನ್ನೆಲ್ಲ ನೋಡೋಕ್ಕೆ ಒಂಥರ ಚೆಂದ. ಇವಳು ನೋಡಿ ಚೆನ್ನಾಗಿ ಮುದ್ದಾಗಿ ಅವಳು ತಿನ್ಬಿಟ್ಟು ಅವ್ರ ಅಮ್ಮಂಗೆ ತಿನ್ನಿಸ್ತಿದ್ದಾಳೆ. ಸೊ ಕ್ಯೂಟ್ ಸಾನು, ಎಷ್ಟು ಖುಷಿ ಆಗುತ್ತೆ ಇದನ್ನೆಲ್ಲ ನೋಡೋಕ್ಕೆ, ಮುದ್ದಾಗಿರುತ್ತೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸಾನು.
ಹಾಗೆ ಸಚಿನ್ ಮತ್ತು ಅರ್ಪಿತಾ ಗಾಡೀಲಿ ಹೋದ್ರು, ನಾವು ಕೂಡ ಬಂದ್ವಿ ಹೊಸಳ್ಳಿಗೆ. ಅಲ್ಲಿಗೆ ಬಂದು ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ ಅಂತ ಬಲೂನ್ ಮತ್ತು ಇದೆಲ್ಲ ರೆಡಿ ಮಾಡ್ಕೊತಾ ಇದ್ರು ಡೆಕೋರೇಷನ್ಗೆಲ್ಲ ರವಿ ಮತ್ತು ಸಚಿನ್. ನಾನು ನಾಳೆ ಫಂಕ್ಷನ್ಗೆ ಇದು ಮರಿಗಳನ್ನ ತಂದಿರೋ ಅಂಥದ್ದು, ಅದನ್ನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಬಂದೆ ಹಿಂದೆ. ಅದನ್ನು ಕೂಡ ವಿಡಿಯೋ ಇಲ್ಲಿ ಕುಂತಿನ ಪೂಜಿದ್ರು. ಅಂದರೆ ಊರುಗಳಲ್ಲಿ ಕುಂತಿ ಅಂತ ದೇವ್ರನ್ನ, ಕುಂತಿ ದೇವಿ ಅಂತ ದೇವ್ರನ್ನ ಪೂಜಿಸಿ ಒಂದಿನ ಅದನ್ನು ಬಿಡೋ ಅಂಥದ್ದು ಅಂತ ಹೇಳಿ ಮಾಡ್ತಾರೆ. ಅದಕ್ಕೆ ಅವರು ಸೋಬಾನೆ ಪದ ಎಲ್ಲ ತುಂಬ ಚೆನ್ನಾಗಿ ಆಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ನನಗಂತೂ ಸಖತ್ ಖುಷಿ ಆಯಿತು. ಒಂಥರ ಇಲ್ಲಿ ತುಂಬ ಹಳ್ಳಿ ಸೈಡು ತುಂಬ ಚೆನ್ನಾಗಿ ಸೋಬಾನೆ ಪದಗಳನ್ನ ಹಾಡ್ತಾರೆ. ಹಾಗೆ ಸಚಿನ್, ಅಭಿ ಮತ್ತು ರವಿ ಸೇರಿಕೊಂಡು ಸೆಲೆಬ್ರೇಷನ್ಗೆ ಎಲ್ಲ ಡೆಕೋರೇಟ್ ಮಾಡ್ಕೋತಾ ಇದ್ರು. ಸೊ ಅದನ್ನು ನೋಡಿಕೊಂಡು ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ದೆ. ಇವರು ಡೆಕೋರೇಟ್ ಮಾಡೋಷ್ಟರಲ್ಲಿ ನಾವು ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಉಮಕ್ಕ ಪಲಾವ್ಗೆ ಮತ್ತು ಬಜ್ಜಿಗೆ ರೆಡಿ ಮಾಡ್ಕೋತಾ ಇದ್ರು. ಬಜ್ಜಿಗೆ ಕೂಡ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರು, ಹಾಗೆ ಪಲಾವ್ ಕೂಡ ಮಾಡಿದರು. ಆ್ಯಂಡ್ ಮೊಸರು ಬಜ್ಜಿಗೂ ಕೂಡ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರು. ನಾವು ಕೂಡ ಬೇಗ ಎಲ್ಲ ಮುಗಿಸ್ಕೊಂಡು ಬೇಗ ಹೋಗಬೇಕಿತ್ತು, ಹಾಗಾಗಿ ಆಲ್ರೆಡಿ ಲೇಟ್ ಆಗಿತ್ತು. ಆದರೂ ಡೆಕೋರೇಷನ್ಗೆ ಏನು ಲೇಟ್ ಮಾಡಲಿಲ್ಲ, ಬೇಗನೆ ಮುಗಿಸಿದ್ರು. ಒಂದೇ ಸಾಕು, ಜಾಸ್ತಿ ಐತೆ. ಈಗ ನೀವು ವಿಡಿಯೋ ಮಾಡಿ, ಬರೀ ಇದನ್ನ ಮಾಡಿ. ಈಗ ಬರೀ ಇಲ್ಲಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳಿ ಕ್ಯಾಂಡಲ್ ಎಲ್ಲ ಹಚ್ಚುತ್ತಾ ಇದ್ರು. ವಿಶ್ ಮಾಡ್ರವಿ, ವಿಶ್ ಮಾಡಪ್ಪ. ಸಾನು ಈಗ ಬರೀ ಇದನ್ನ ಹಿಂಗ್ ವಿಡಿಯೋ ಮಾಡಿ, ಮೇಲಿಂದ ಮಾಡಿ, ಮೇಲಿಂದ. ಕತ್ತನೆಲ್ಲ ಇವು ಇಲ್ಲ ಸಾನು, ಸಾನು ಹ್ಯಾಪಿ ಬರ್ಡೇ. ಈಗ ಮಾಡಿ, ಈಗ ಫೋಟೋದಿಗೆ ಇಲ್ಲಿ ಸಾನು ಯಾರು ಬರ್ಲಿಲ್ಲ, ಬರ್ಬೇಕಿತ್ತಲ್ಲ. ಹ್ಯಾಪಿ ಬರ್ಡೇ ಟು ಸಾನು. ಸಾನು ಬೇಬಿ ಉಫ್ ಮಾಡಪ್ಪ. ಸಾನು ಬೇಬಿ ಇಲ್ಲ ಓದ್ ಕೈ ತೋರಿಸ್ತೈತೆ. ಹಂಗ್ ಮಾಡು ಮಾಡು. ಸಾನು ಫ್ಲಾಶ್ ಲೈಟ್ ಆನ್ ಮಾಡಪ್ಪ. ಸಾನು ಉಫ್ ಮಾಡಪ್ಪ.
ಹಂಗೇನೆ ಬುಚ್ಚಿ ಬುಚ್ಚಿ ಅಂತೆ. ಕಾಸು ಕಾಸು ಕಟ್ ಮಾಡು. ಇಲ್ಲಿ ನೋಡಿರಿ. ಸಾನು ಎಲ್ಲ ಹಾಕ್ತೀರಿ ಟೋಪಿ ಬೈಕ್ ಇಲ್ಲ ಈ ಕಡೆ ಹಂಗೆ ನೋಡು. ಇಲ್ಲಿ ನೋಡಮ್ಮ, ಇಲ್ಲಿ ನೋಡಮ್ಮ. ಇಲ್ಲಿ ನೋಡು, ಇಲ್ಲೇ. ಅಲ್ಲಿ ನೋಡು. ಅಯ್ಯೋ ಮಡಿಕಲ್ ಕಾಸು ಕೊಟ್ಟರೆ ಕಣವ ಫ್ರೈಡೇ ಮತ್ತು ಟೆಂಪಲಲ್ಲಿ ಪಾಪುದು ಫಂಕ್ಷನ್ ಇದೆ, ಬರ್ಡೇ ಫಂಕ್ಷನು. ಇದು ಸುಮ್ಮನೆ ಹಾಗೆ ಸಿಂಪಲ್ಲಾಗಿ ಮನೇಲಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ. ಅವಳ ಬರ್ಡೇ 18th ಆಗಿರೋದ್ರಿಂದ 20th ಫಂಕ್ಷನ್ನು 18th ಕೇಕ್ ಕಟ್ ಮಾಡಿಸಿದ್ದು ಸಿಂಪಲ್ಲಾಗಿ. 20th ಬರ್ಡೇ ಸೆಲೆಬ್ರೇಷನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹೀಗೆ ಎಂಕರೇಜ್ ಮಾಡ್ತಾಯಿರಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.